ಮಾನ್ಯ ಗೃಹ ಸಚಿವರಲ್ಲಿ ವಿನಂತಿ ಮಾಡ್ತೇನೆ. ಲಾಸ್ಟ್ ಎಲ್ಲರಿಗಾಗುದಿಲ್ಲ. ಆಯ್ತು ಕೂತ್ಕೊಳ್ಳಿಗೆ ಅಲ್ಲಿ. ಆಯ್ತು ಮಾತ್ರ ಲಕ್ಷ್ಮಣ್ ಸವದಿ ವೈಟ್. ಆಯ್ತು ಲಕ್ಷ್ಮಣ್ ಸವದಿ. ಧರ್ಮಸ್ಥಳದ ಒಂದು ಜಾಗೃತ ದೇವಸ್ಥಾನದ ಬಗ್ಗೆ ಒಂದು ವಿಷಯವನ್ನು ಇಟ್ಕೊಂಡು ತನಿಖೆ ಆಗಲಿ ಮತ್ತು ಇಲ್ಲಿವರೆಗೆ ಸಾಕಷ್ಟು ಜನ ಎಲ್ಲ ಹಿರಿಯ ಶಾಸಕರು ಮತ್ತು ಅನುಭವಿ ಶಾಸಕರು ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ದಾರೆ. ಅದಕ್ಕೆ ತನಿಖೆ ಬಗ್ಗೆ ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆನೂ ಕೂಡ ಗೃಹ ಸಚಿವರು ಒಂದು ಒಳ್ಳೆಯ ಹೇಳಿಕೆಗಳನ್ನು ಕೂಡ ಇಲ್ಲಿ ಮಂಡನೆಯನ್ನು ಮಾಡಿದ್ದಾರೆ. ನಮಗೆಲ್ಲರಿಗೂ ಕೂಡ ಗೌರವ ಇದೆ. ಯಾವುದೇ ಪಕ್ಷ, ಪಂಥ, ಜಾತಿ, ಮತ ಯಾವುದನ್ನು ಬದಿಗಿಟ್ಕೊಂಡು ಇಡೀ ಸದನ ನಾವೆಲ್ಲರೂ ಕೂಡ ಆ ಧರ್ಮಸ್ಥಳದ ಬಗ್ಗೆ ಅತ್ಯಂತ ಗೌರವವನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ನಡ್ತಕ್ಕಂಥ ಒಂದು ಕ್ಲಾರಿಫಿಕೇಶನ್ ಪರಂಪರೆಯಲ್ಲಿ ನಾವು ಹೋಗ್ತಾ ಇದ್ದೀವಿ. ನನ್ನ ಕಳಕಳಿ ಏನಂದರೆ ಇದನ್ನು ಜಾಸ್ತಿ ನೀವು ಚರ್ಚೆ ಮಾಡಲಿಕ್ಕೆ ಬಿಟ್ಟರೆ, ನಮ್ಮ ಸ್ನೇಹಿತರು ಹೇಳಿದ್ರಲ್ಲ, ಅನೇಕ ಬೇರೆ ಬೇರೆ ದೇಶದ ಚಾನಲ್ಗಳಲ್ಲಿ ಇದು ಪ್ರಚಾರ ಆಗ್ತಾ ಇದೆ, ಅಲ್ಲಿ ಜನ ಬರ್ತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ. ಇನ್ನು 2 ದಿವಸ ಇಲ್ಲೇ ಇದನ್ನು ಚರ್ಚೆ ಮಾಡ್ಕೋತ ಕೂತ್ರೆ ಯಾವ ದೇಶನೂ ಕೂಡ ಇದನ್ನು ಬಿಡೋಲ್ಲ, ಎಲ್ಲರೂ ಚರ್ಚೆ ಮಾಡ್ತಾರೆ. ಓಕೆ, ನಮಗೇನಾದ್ರೂ ನಿಜವಾದ ಗೌರವ ಇದ್ದರೆ, ಆ ದೇವಸ್ಥಾನದ ಬಗ್ಗೆ ನಮಗೆ ಕಳಕಳಿ ಇದ್ದರೆ ಚರ್ಚೆ ಇದನ್ನು ಮುಗಿಸಿ. ಈ ಚರ್ಚೆ ಮುಗಿಸ್ಕೊಂಡು ಸರ್ಕಾರದ ಮೇಲೆ, ನಮ್ಮ ಗೃಹ ಸಚಿವರ ಮೇಲೆ ಒಂದು ವಿಶ್ವಾಸ ಇಡೋಣ. ಅವರು 15 ದಿವಸ ತಿಂಗಳದಲ್ಲೋ ಏನು ವರದಿ ತರ್ತಾರೋ ಆ ವರದಿ ತಂದ ಮೇಲೆ ನಾನು ಗೃಹ ಸಚಿವರಿಗೆ ಇಷ್ಟೇ ವಿನಂತಿ ಮಾಡ್ತೀನಿ, ಇವತ್ತು ನಾವು ನೋಡಲಿಕ್ಕೆ ಮೇಲ್ನೋಟಕ್ಕೆ ಇದು ಸುಳ್ಳ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಅರಿವಾಗಿದೆ. ಇದರ ಹಿಂದೆ ಇರ್ತಕ್ಕಂಥ ಯಾರು ಜನ ಇದ್ದಾರೆ, ಈಗೇನು ನಮ್ಮದು SIT ಮಾಡಿರ್ತಕ್ಕಂಥ ವೆಚ್ಚ ಇದೆ, ಅಧಿಕಾರಿಗಳಿರ್ಬೋದು, ಅಲ್ಲಿ ಆಗಿರ್ತಕ್ಕಂಥ ವೆಚ್ಚ ಇದು, ಅದನ್ನ ಬರೆಸ್ತಕ್ಕಂಥ ಕೆಲಸ ಅವ್ರ ಮುಖಾಂತರ ಮಾಡಿಸಿರೋದು. ಅಂದರೆ ಇಡೀ ದೇಶಕ್ಕೆ ಒಂದು ಸಂದೇಶ ಹೋಗುತ್ತೆ. ಯಾಕಂತಂದರೆ ಇಂಥ ಸಮಾಜಘಾತುಕ ಶಕ್ತಿಗಳ ವಿಚಾರಗಳನ್ನು ಇಟ್ಕೊಂಡು ಇಂಥ ವಿಚಾರಗಳನ್ನು ಉದ್ಭವ ಮಾಡಿ ಅನೇಕ ಕಡೆ ಇಂಥ ವಿಷಯಗಳನ್ನು ಹುಟ್ಟುಹಾಕಿ ಸಮಾಜದಲ್ಲಿ ಅಶಾಂತಿಯನ್ನು ಬಿತ್ತತಕ್ಕಂಥ ಕಾರ್ಯಗಳಿಗೆ ನಿಲ್ಲಬೇಕಾದ್ರೆ ಯಾರು ಸುಳ್ಳು ಆರೋಪಗಳನ್ನು ಮಾಡಿ ಈ ಗೊಂದಲವನ್ನು ಸೃಷ್ಟಿ ಮಾಡಿದಾರೆ ಅವನ ಮೇಲೂ ಕೂಡ ಕ್ರಮ ತಗೊಳ್ತಕ್ಕಂಥದ್ದು ಸರ್ಕಾರ ಮುಖಾಂತರ ಆಗಲಿ ಅಂತೇಳಿ ನಾನು ಕೇಳ್ಕೊತೀನಿ. ಸೌದಿ ಅಲ್ಲ, ಅರಗ ಜನದ್ದು ಒಂದು ನಿಮಿಷ ಬೇಕು ಫಾಸ್ಟ್. ಮಾನ್ಯ ಅಧ್ಯಕ್ಷರೇ,